ಕನ್ನಡ ನಗೆಹನಿಗಳು. ಹುಡುಗಿಯರ ಲೈಫ್ ನೀರಿನ ತರಹ, ಹುಡುಗರ ಲೈಫ್ ಮೊಬೈಲ್ ತರಹ. ಮೊಬೈಲ್ ನೀರಿಗೆ ಬಿದ್ದರೂ ಅಥವಾ ನೀರು ಮೊಬೈಲ್ ಮೇಲೆ ಬಿದ್ದರೂ ಹಾಳಾಗುವುದು ಮೊಬೈಲ್ ಮಾತ್ರ. ಮುಂಜಾನೆ ಮಾರ್ಕೆಟ್ನಲ್ಲಿ ಯಾರೋ ಒಂದು ಆಂಟಿ ಸಿಕ್ಕಿದ್ರು. ಓಯ್ ಹೇಗಿದ್ದೀಯೋ ಅಂದರು. ಚೆನ್ನಾಗಿದ್ದೇನೆ ಆಂಟಿ ಅಂದೆ ಅಷ್ಟೇ. ಸಿಟ್ಟಿನಿಂದ ನೋಡಿದರು. ಆಮೇಲೆ ಮಾತಾಡ್ತಾ ಗೊತ್ತಾಯಿತು ಅವರು ನನ್ನ ಕ್ಲಾಸ್ಮೇಟ್ ಅಂತ. ನನ್ನ ಮುಖದಲ್ಲಿ ಒಂದು ಪಿಂಪಲ್ ಇತ್ತು. ನಿನ್ನೆ ನಾನು ಅದನ್ನು ಹೊಡೆದು ಬಿಟ್ಟೆ. ಆಮೇಲೆ ಏನಾಯಿತು ಗೊತ್ತಾ? ಇವತ್ತು ಅವರ ಕುಟುಂಬ ಕರ್ಕೊಂಡು ಜಗಳಕ್ಕೆ ಬಂದಿದೆ. ಈಗಿನ ಕೆಲ ಜನರ ಮೊಬೈಲ್ ಕಾಂಟ್ಯಾಕ್ಟ್ ಲಿಸ್ಟ್ ನೋಡಿದರೆ ತಲೆ ಸುತ್ತುತ್ತೆ. ಯಾಕೆಂದರೆ ಹೆಸರೇ ಆ ಥರ ಸೇವ್ ಮಾಡಿರ್ತಾರೆ. ಮಮ್ಮಿ, ನೀವು, ಪಪ್ಪ, ಟು. ಓದುವ ಆಸೆಯಿಂದ ಬೆಳಗ್ಗೆ ಬೇಗ ಎದ್ದೆ. ಆದರೆ ಆಸೆಯೇ ದುಃಖಕ್ಕೆ ಮೂಲ ಎಂದು ಪುನಃ ಹಾಸಿಗೆಗೆ ಬಿದ್ದೆ. ಪ್ರೀತಿಸುವೆಯ ನನ್ನ ಎಂದು ಅವಳು ವಾಟ್ಸಪ್ನಲ್ಲಿ ಕೇಳಿದಾಗ 10 ಬಾರಿ ಹೌದೆಂದು ಕಳುಹಿಸಿದರು. ಅದನ್ನವಳಿಗೆ ಮುಟ್ಟಿಸದ ಹಾಳು ನೆಟ್ವರ್ಕ್. ಕಾದು ಆಕೆ ಯಾಕೆ ತಂಗಿಯಾಗಿ ಸ್ವೀಕರಿಸುವೆ ಅಂದಾಗ ಒಮ್ಮೆಗೆ 10 ಹೌದುಗಳು ಒಂದೇ ಸಲ ಮುಟ್ಟುವುದೇ. ಗಂಡ ಆಫೀಸಿನಲ್ಲಿ ಕೂತಿದ್ದಾಗ ಫೇಸ್ಬುಕ್ನಲ್ಲಿ ಈ ರೀತಿ ಸ್ಟೇಟಸ್ ಹಾಕಿದ. ಹಕ್ಕಿಯಂತೆ ಬಾನಂಗಳದಲ್ಲಿ ಹಾರಾಡುವ ಆಸೆ. ಕೆಳಗೆ ಹೆಂಡತಿ ಈ ರೀತಿ ಕಮೆಂಟ್ ಮಾಡಿದಳು. ಭೂಮಿ ಮೇಲೆ ಕಾಲಿಟ್ಟಾಗ ನನಗೆ ಕೊತ್ತಂಬರಿ ಸೊಪ್ಪು ತೆಗೆದುಕೊಂಡು ಬಂದು. ಗೆಳೆಯ, ಆಂಬ್ಯುಲೆನ್ಸ್ಗಳಿಗೇಕೆ 108 ಅನ್ನೋ ಸಂಖ್ಯೆ ಕೊಟ್ಟಿದ್ದಾರೆ? ಗುಂಡ, ಸಿಂಪಲ್ ಕಾಣೋ, ಮನುಷ್ಯನಿಗೆ 108 ಕಾಯಿಲೆ ಅಲ್ವಾ, ಅದಕ್ಕೆ. ಫೇಸ್ಬುಕ್ನಲ್ಲಿ ಆಯಿತು ಜಗತ್ತಿನ ಅತಿ ದೊಡ್ಡ ಅಪಘಾತ. ಚಾಟ್ ಮಾಡೋ ಸಮಯದಲ್ಲಿ ಅವರಿಬ್ಬರಿಗೂ ಆಗಿತ್ತು ಪ್ರೀತಿ. ಪಾರ್ಕ್ಗೆ ಬಂದರು, ಒಬ್ಬರಿಗೊಬ್ಬರು ಆಗಲು ಭೇಟಿ. ಆವಾಗಲೇ ಗೊತ್ತಾಗಿದ್ದು ಅವರಿಬ್ಬರು ಗಂಡ ಹೆಂಡತಿ. ಒಬ್ಬ ಸ್ತ್ರೀ ತನ್ನ ಪತಿಗಿಂತ ಮಕ್ಕಳನ್ನು ತುಂಬ ಜಾಸ್ತಿ ಪ್ರೀತಿಸುತ್ತಾಳೆ ಎಂದರೆ ಅದು ಶುದ್ಧ ಸುಳ್ಳು. ಏಕೆಂದರೆ ಆಕೆ ತನ್ನ ಮಕ್ಕಳನ್ನು ಬೇಕಾದರೆ ಪಕ್ಕದ ಮನೆಯಲ್ಲಿ ಬಿಡುತ್ತಾಳೆ, ಆದರೆ ಪತಿಯನ್ನು ಪಕ್ಕದ ಮನೆಯಲ್ಲಿ ಬಿಟ್ಟು ಹೋಗುವುದಿಲ್ಲ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.